ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಸ್ಪರ್ಧಾ ಲೈನ್ ಹಾಗೂ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರ ಸಹಯೋಗದಲ್ಲಿ ಜೆಕೆ ಕೃಷ್ಣಾರೆಡ್ಡಿ ಅವರ ಐಎಎಸ್ ಮತ್ತು ಕೆಎಎಸ್ ತರಬೇತಿ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ವಿದ್ಯಾರ್ಥಿ ವೇತನ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ಪಾಲ್ಗೊಂಡು ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ. ಉನ್ನತ ವ್ಯಾಸಂಗ ಮಾಡಬೇಕೆಂಬ ಮಹದಾಸೆಯೊಂದಿಗೆ ನಗರ ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಆರ್ಥಿಕವಾಗಿ ಸ್ಥಿತಿಗತಿಯಲ್ಲಿ ಅಸಮಾನತೆಯಿಂದ ಉನ್ನತ ವ್ಯಾಸಂಗಕ್ಕೆ ತರಬೇತಿ ಮತ್ತು ಅಧ್ಯಯನ ಮಾಡಲಾಗದೆ ಐಎಎಸ್ ಮತ್ತು ಕೆಎಎಸ್ ಪರೀಕ್ಷೆಗಳಿಗೆ ತರಬೇತಿ ಪಡೆಯಲಾಗದೆ ವಂಚಿತರಾಗುತ್ತಿದ್ದಾರೆ. ಅಂತಹ ವಿದ್ಯಾರ್ಥಿಗಳ ಕನಸನ್ನ ನನಸು ಮಾಡುವ ಉದ್ದೇಶದಿಂದ 100% ವಿದ್ಯಾರ್ಥಿ ವೇತನದೊಂದಿಗೆ ಐಎಎಸ್ ಮತ್ತು ಕೆಎಎಸ್ ತರಬೇತಿ ತರಗತಿಗಳನ್ನು ಏರ್ಪಡಿಸಲಾಗಿದ್ದು, ಇದರಿಂದ ಉನ್ನತ ಹುದ್ದೆ ಅಲಂಕರಿಸುವ ಈ ಭಾಗದ ಬಡ ಹಿಂದುಳಿದ ವಿದ್ಯಾರ್ಥಿಗಳ ಕನಸು ನನಸಾಗುತ್ತದೆ ಎಂದು ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ಹೇಳಿದ್ದಾರೆ. ನೀವೆಲ್ಲರೂ ಕೂಡ 11 ತಿಂಗಳು ಇದರಲ್ಲಿ ತರಬೇತಿಯನ್ನು ತಗೊಂಡು ನೀವು ಹೋದಾಗ ಬಹುಶಃ ನಿಮ್ಮ ಅದೃಷ್ಟ. ಯಾಕೆಂದರೆ ನಮ್ಮ ತಾಲೂಕಿನಲ್ಲೇ ಇವತ್ತು ಮಿಂಡ್ಗಲ್ನಲ್ಲಿ ಒಬ್ಬರು ಅಧಿಕಾರಿ ಆಗಿದ್ದಾರೆ, ನಗರ ಭಾಗದಲ್ಲಿ ಇರ್ತಕ್ಕಂಥವ್ರು ಅಧಿಕಾರಿ ಆಗಿದ್ದಾರೆ, ಭಾಳ ಜನ ಅಧಿಕಾರಿಗಳಾಗಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಇವತ್ತು 100 ಜನ 524ರಲ್ಲಿ 100 ಕ್ವಾಲಿಫೈ ಆಗಿದ್ದೀರಾ ಅಂತ ಹೇಳಿದ್ರೆ ಬಹುಶಃ ನಿಮ್ಮ ಅದೃಷ್ಟ ಹೇಗಿರುತ್ತೆ ಅಂತ ಗೊತ್ತಾಗೋದಿಲ್ಲ. ನೀವು ಕೂಡ IAS ಆಗ್ಬೋದು, KAS ಆಗ್ಬೋದು, PSI ಆಗ್ಬೋದು, ಬ್ಯಾಂಕಿಂಗ್, ರೈಲ್ವೆ, ಅನೇಕ ಬೇರೆ ಬೇರೆ ಹುದ್ದೆಗಳಲ್ಲಿ ನೀವು ಕೂಡ ಕಾಣಿಸ್ಬೇಕು. ಆದರೆ ನಮ್ಮ ಕನಸು ನೀವು ಯಾವುದೇ ಒಂದು ಹುದ್ದೆಯಲ್ಲಿ ಕಾಣಿಸ್ಬೇಕು, ಅಂಥ ಹುದ್ದೆಗಳಲ್ಲಿ ಕಾಣಿಸ್ಬೇಕು ಅಂತೇಳಿ ಇವತ್ತು ನಮ್ಮ ಇನ್ನೂ ಹೆಚ್ಚಿನ ವಿಚಾರಗಳು ಗೋಪಾಲ್ ಗೌಡರು, ನಮ್ಮ ಸಂಸದರು ವೇಣುಗೋಪಾಲ್ ಅವರು ಎಲ್ಲರೂ ಕೂಡ ಮಾತಾಡ್ತಾರೆ. ಆದರೆ ಇದರ ಲೋಕಸಭಾ ಸದಸ್ಯ ಎಂ ಮಲ್ಲೇಶ್ ಬಾಬು ಮಾತನಾಡಿ, ಯುವಕರಿಗೆ ಅವಕಾಶ ಕಲ್ಪಿಸುತ್ತಿರುವುದು ಸಂತೋಷದ ವಿಷಯವಾಗಿದ್ದು ಅದನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು. PhD ಎಂದರೆ ಸಾಮಾನ್ಯವಾಗಿ ಡಾಕ್ಟರ್ ಆಫ್ ಫಿಲಾಸಫಿ, ಆದರೆ ಇದು ನನ್ನ ಪ್ರಕಾರ PhD ಎಂದರೆ ಪೇಷನ್ಸ್, ಹಾರ್ಡ್ ವರ್ಕಿಂಗ್, ಡೆಡಿಕೇಶನ್ ಎಂಬರ್ಥವಿದೆ ಎಂದು ಪರಿಭಾಷಿಸಿದ್ದಾರೆ. ಯಾಕೆಂದರೆ ಒಂದು ಗೋಲ್ ಇಟ್ಕೊಂಡಿರ್ತೀರ ನೀವು. ಆ ಗೋಲ್ ಇಟ್ಕೊಂಡು ನೀವು ನಿಮ್ಮ ಜೊತೆ ನಿಮ್ಮ ತಂದೆ ತಾಯಿ ಅಂದರು ಏನು ನಾನು ಈ ಎಕ್ಸಾಮ್ ಬರೀತಾ ಇದ್ದೀನಿ ಅಂದರೂ ಅವ್ರಿಗೂ ಒಂದು ಆಸೆ ಇರುತ್ತೆ. ನನ್ನ ಮಗ IAS ಆಫೀಸರ್ ಆಗಬೇಕು, ಇಲ್ಲಾಂದರೆ ಒಬ್ಬ ಕಸ್ಟಮ್ಸ್ ಆಫೀಸರ್ ಆಗಬೇಕು, ಇಲ್ಲಾಂದರೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಬೇಕು, ಏನೋ ಒಂದು ಆಸೆ ಇರುತ್ತೆ. ಸೊ ದಟ್ ಈಸ್ ದ ಡಿಟರ್ಮಿನೇಷನ್ ವಿಚ್ ಯು ನೀಡ್ ಟು ಹ್ಯಾವ್. ಅದನ್ನು ಅಚೀವ್ ಮಾಡಬೇಕಾದ್ರೆ ನಿಮ್ಮ ತಂದೆ ತಾಯಿ ಏನೂ ಮಾಡೋಕ್ಕಾಗಲ್ಲ. ದೇ ವಿಲ್ ಹೆಲ್ಪ್ ಯು, ದೇ ವಿಲ್ ಸಪೋರ್ಟ್ ಯು, ಮಾರಲ್ ಸಪೋರ್ಟ್ ಇರ್ತಾರೆ ಅಷ್ಟೇ ಹೊರತು ಯು ಶುಡ್ ಡೂ ದಟ್ ಹಾರ್ಡ್ ವರ್ಕ್. ಹಾರ್ಡ್ ವರ್ಕ್ ಅಂದರೆ ಏನು? ಓದಬೇಕು, ಓದು ಜೊತೆ ನೀವು ಏನು ಬೇರೆ ಕೆಲಸ ಇದೆ ಅದು ಮಾಡಬೇಕು. ಸೊ ದಟ್ ಈಸ್ ದ ಹಾರ್ಡ್ ವರ್ಕ್ ವಿಚ್ ಯು ಹ್ಯಾವ್ ಟು ಡೂ. ದಟ್ ಈಸ್ maybe for 3 years, 4 years or 5 years. You don't know. Till you achieve your goal, you need to do that. And for that, you need patience. ತಾಳ್ಮೆ ಇರಬೇಕು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಹಾಗೂ ಸಮಾಜ ಸೇವಕ GN ವೇಣುಗೋಪಾಲ್, ಸ್ಪರ್ಧಾ ಲೈನ್ಸ್ನ ಸಂಸ್ಥಾಪಕಿ ಮತ್ತು ನಿರ್ದೇಶಕಿ KB ದೀಪ್ತಿ, KAS ಮತ್ತು IAS ಆಕಾಂಕ್ಷಿಯ ವಿದ್ಯಾರ್ಥಿಗಳು, ಪೋಷಕರು ಮತ್ತಿತರರು ಉಪಸ್ಥಿತರಿದ್ದರು. ಊಟ ಗೊಂದಲ, ಎಲ್ಲ ಗೊಂದಲ. ಆದ್ದರಿಂದ ನಮ್ಮ ಜಿಲ್ಲೆಯಿಂದ 2-3 ಜನ. ಆದರೆ ಚಿಂತಾಮಣಿ ನಗರದಲ್ಲಿ 78 ವರ್ಷಗಳ ತದನಂತರ ನಿಮಗೆ ಜೆಕೆ ಕೃಷ್ಣಾರೆಡ್ಡಿಯವರು ಶಾಸಕರಾಗಿ ಜನರಿಗೆ ಸಹಾಯ ಮಾಡಿದ್ದಾರೆ. ಆದರೆ ಈ ಕೆಲಸ ಬಹಳ ಮುಖ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬಯಸುತ್ತಿದ್ದೇನೆ.